ಇದರ ಉದ್ದ 120 ಹಾಗೂ 180 ಇರ್ತದೆ. ಇದರ ರೋಪ್ ಗೈಲೈನ್ ನಮ್ಮ ಹ್ಯಾಲಿಯರ್ಡ್ ಹೇಳ್ತದೆ, ಇದರ ಅರ್ಧಕ್ಕಿಂತ ಹೆಚ್ಚು ಇರುವ ಹಾಗೆ ಇರ್ತದೆ. ಯಾಕೆಂದ್ರೆ ಇದು ಕಟ್ಲಿಕ್ಕೆ ಇರುವಂಥದ್ದು. ಇದನ್ನು ಮಡಚುವಂಥ ಕ್ರಮದಲ್ಲಿ ಡಬ್ಲಿ ಶೇಪ್ ಮಾಡುವಂಥದ್ದು. ಮಧ್ಯದಲ್ಲಿ ಕೆಳಗೆ, ಮಧ್ಯದಲ್ಲಿ ಇಟ್ಕೊಂಡು ಈ ರೀತಿ ಮಡಿಸಿದ ಮೇಲೆ ಇದನ್ನು ಕೆಳಗಿನ ಭಾಗವನ್ನು ಮೇಲಕ್ಕೆ ತರಬೇಕು. ಒಂದೇ ಹಾಗೆ ಈ ಬದಿಯಲ್ಲಿ ಸಹ ಈಗ ಡಬ್ಲಿ ಶೇಪ್ ಆಯ್ತು. ಡಬ್ಲಿ ಶೇಪ್ ಆಯ್ತು. ಆನಂತರ ಇದನ್ನು ಈ ರೀತಿ ಮೇಲ್ಗಡೆ ಇಲ್ಲಿ ಒಂದು ಟೋಗಲ್ ಇರುತ್ತೆ. ಟೋಗಲ್ ಒಂದು ವೇಳೆ ಇಲ್ಲದಿದ್ರೆ ಅದಕ್ಕೆ ಒಂದು ಮರದ ಸಣ್ಣವಾದ ಒಂದು ಪೀಸನ್ನು ಇಟ್ಕೊಳ್ಬೇಕು. ಅದನ್ನು ಟೋಗಲ್ ಅಂತೇಳಿ ಮಾಡ್ಕೊಳ್ಬಹುದು. ಆನಂತರ ಇದನ್ನು ಹೆಚ್ಚು ಉದ್ದ ಇರುವುದರಿಂದ ಇದು ಒಮ್ಮೆಲೆ ಓಪನ್ ಫ್ಲೈ ಆಗ್ಲಿಕ್ಕೋಸ್ಕರ ಇದನ್ನು ಅರ್ಧಕ್ಕಿಂತ ಸ್ವಲ್ಪ ಈ ರೀತಿಯಲ್ಲಿ ಮಡಚಬೇಕು. ನಂತರ ಇದನ್ನು ಜಿಗ್ಜ್ಯಾಗ್ ಮಾಡಬೇಕು. ನಂತರ ಇದನ್ನು ರೋಲ್ ಮಾಡುವಂಥದ್ದು ಈ ರೀತಿಯಲ್ಲಿ ರೋಲ್ ಮಾಡಬೇಕು. ಆನಂತರ ಇದರ ರೋಪನ್ನು ಕಟ್ಟುವಂಥದ್ದು ಯಾಕೆಂತೇಳಿದ್ರೆ ಇದನ್ನು ಸುತ್ತಬಾರ್ದು. ಇದರ ಬದಲಿಗೆ ಒಂದು ರೌಂಡ್ ಹಾಕುವಷ್ಟು ಈ ಅಡಿಭಾಗದಲ್ಲಿ ಬರುವ ಹಾಗೆ ಅದನ್ನು ಹಾಕಬೇಕು. ಆನಂತರ ಇದರ ವಿ ಶೇಪ್ ಏನಿದೆ ಅದರ ಒಳಗೆ ಟ್ರ್ಯಾಂಗ್ಯುಲರ್ ಇದ್ದ ಒಳಗೆ ಇದನ್ನು ಹಾಕಿರಬೇಕು. ಇದು ಈ ರೀತಿಯಲ್ಲಿ ಕಟ್ಟುವಂಥದ್ದು. ಆ ನಂತರ ನಾವೇನು ಮಾಡಬೇಕು, ಇದರಲ್ಲಿ ಟೋಗಲನ್ನು ಉಪಯೋಗಿಸ್ಕೊಂಡು ಇದರಲ್ಲಿ ಬೋಲೈನ್, ಇದರಲ್ಲಿ ಒಂದು ಬೋಲೈನ್ ಅಂತ ಇದೆ. ಒಂದು ರೌಂಡ್ ಇರ್ತದೆ. ಇದನ್ನು ನಾವು ಈ ಟೋಗಲನ್ನು ಇದರೊಳಗೆ ಹಾಕೊಳ್ಬೇಕು. ಒಂದು ವೇಳೆ ಅದರಲ್ಲಿ ಟೋಗಲ್ ಇಲ್ಲದಿದ್ದರೆ ನಾವು ಅದನ್ನು ಅಲ್ಲಿಗೆ ಶೀಟ್ ಬ್ಯಾಂಡ್ ಅನ್ನು ಉಪಯೋಗಿಸ್ಕೊಳ್ಬೇಕು. ಟೋಗಲ್ ಹಾಕಿದ್ರೆ ಉಪಯೋಗ ಬರೀ ಆ ಪಿಂಗಿನೊಳಗೆ ಹಾಕುವಂಥದ್ದು. ಇದರಲ್ಲಿ 2 ಹಗ್ಗಗಳಿವೆ. ಒಂದು ಸ್ಟೇ ರೋಪ್ ಮತ್ತೊಂದು ಫ್ಲೈ ರೋಪ್. ಇದರಲ್ಲಿ 2 ಹಗ್ಗಗಳು ಬರ್ತವೆ. ಇದು ಸ್ಟೇ ರೋಪ್ ಆಗುತ್ತೆ, ಇದು ಫ್ಲೈ ರೋಪ್. ಇದರ ಎಂಡಲ್ಲಿ ನಾವು ಐ ಲ್ಯಾಶ್ ಇದೆ. ಇದು ನಾವು ಐ ಲ್ಯಾಶ್ ಮಾಡ್ಕೊಂಡಿದ್ದೇವೆ. ಇದಕ್ಕೆ ಶೀಟ್ ಬೆಂಡ್ ಕುಣಿಕೆ ಗಂಟನ್ನು ಹಾಕ್ತೇವೆ. ಈಗ ನಿಧಾನವಾಗಿ ನಾವು ಮೇಲಕ್ಕೆ ಏರಿಸಬೇಕು. ಇದನ್ನು ಇಲ್ಲಿ ಇಲ್ಲಿಗೆ ಕ್ಲವ್ ಹಿಚ್ ಹಾಕುವ ಮೂಲಕ ನಾವು ಇದನ್ನು ಈ ಕ್ಲೀಟಿಗೆ ಸೇರಿಸಬೇಕು. ಇದಕ್ಕೆ ಕ್ಲೀಟ್ ಅಂತ ಹೇಳ್ತಾರೆ. ಇದಕ್ಕೆ ಕ್ಲೀಟ್. ಇದನ್ನು ಆನಂತರ ಇದರಲ್ಲಿ ಫ್ಲೈ ರೋಪನ್ನು ಸ್ವಲ್ಪ ಲೂಸ್ ಬಿಡಬೇಕು. ಫ್ರೀ ಬಿಟ್ಟು ನಾವು ಅದನ್ನು ಸುತ್ತುವಂಥದ್ದು. ಕ್ಲೀಟಿಗೆ ಸುತ್ತುತ್ತೇವೆ. ಇದರ ಎಂಡಿಗೆ ನಾವು ಪುನೊಮ್ಮೆ ಒಂದು ಕ್ಲವ್ ಹಿಚ್ಚಿನಾಗಿ ಹಾಕ್ಬೋದು ಅಥವಾ 2 ಹಾಫ್ ಹಿಚ್ಚಸ್ ಹಾಕ್ಬೋದು. ಇದು ಫ್ಲೈ ರೋಪ್ ಇರುತ್ತೆ. ನಮ್ಮ ಯೂನಿಫಾರ್ಮ್ ಸಮವಸ್ತ್ರ ಧರಿಸಿದವರು ಮಾತ್ರ ನಮ್ಮ ಸ್ಕೌಟ್ ಆ್ಯಂಡ್ ಗೈಡ್ಸ್ನಲ್ಲಿ ಫ್ಲಾಗ್ ಹೋಸ್ಟ್ ಮಾಡುವಂಥದ್ದು. ಇದನ್ನು ಬಂದು ಫ್ಲಾಗ್ ಹೋಸ್ಟ್ ಮಾಡುವ ರೀತಿಯಲ್ಲಿ ಇದನ್ನು ಫ್ಲೈ ರೋಪನ್ನು ಎಳಿತಾರೆ. ಇದು ಫ್ಲಾಗ್ ಅನ್ನು ಕಟ್ಟುವುದು ಮತ್ತೆ ಇದು ಇರುವಂಥ ರೀತಿಗಳು. ಇದನ್ನು ಗಮನಿಸಿಕೊಳ್ಬೇಕು ಸರಿಯಾಗಿ. ಇದರಲ್ಲಿ ಸ್ಟೇ ರೋಪ್, ಫ್ಲೈ ರೋಪ್ ಯಾವುದಿರ್ತದೆ ಎಂಬುದನ್ನು ನೋಡಿಕೊಳ್ಬೇಕು.